ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ನಾಗ ಶುರು ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ ಒಂದು ವಿಡಿಯೋನ ಹಾಕ್ತೀನಿ, ನೀವು ನೋಡ್ಕೊಂಡು ಬನ್ನಿ. ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಾ. ಟೌನರ್ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ಒಬ್ರು ಪ್ಯಾಸೆಂಜರ್ನ ಕರ್ಕೊಂಡು ಹೋಗಿರ್ತೀನಿ. ಟೌನರ್ ಅಪ್ಲಿಕೇಶನ್ ಅಂತ ಅಥವಾ ಟೌನರ್ ಅಪ್ಲಿಕೇಶನ್ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಒಂದಷ್ಟು ಪ್ರಾಬ್ಲಮ್ ಆಯ್ತಾ ಟೌನರ್ ಅಪ್ಲಿಕೇಶನ್ದು ಆ ಒಂದು ಟೈಮಲ್ಲಿ, ಆ ಒಂದು ಪ್ಯಾಸೆಂಜರ್ನ ಕರ್ಕೊಂಡು ಹೋಗುವಂಥ ಟೈಮಲ್ಲಿ. ಸೊ ಅವಾಗ ಅವ್ರ ಹತ್ರ ಈ ಥರ ಸರ್ ಗೌರ್ಮೆಂಟ್ ಒಂದು ರೇಟ್ ಫಿಕ್ಸ್ ಮಾಡಿದ್ದಾರೆ, ಆ ರೇಟಲ್ಲಿ ಒಂದು ಆ್ಯಪ್ ಇದೆ, ನಿಮ್ಗೆ ಬೇಕು ಅಂದರೆ ಬಿಲ್ಲು ಅದು ಒಂದಷ್ಟು ಇನ್ಫಾರ್ಮೇಷನ್ನ ಅದರಲ್ಲಿ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗಿ ಡ್ರಾಪ್ ಮಾಡಿರ್ತೀನಿ. ಸೊ ಅದು ಅವ್ರು ಆ ಒಂದು ಟ್ರಿಪ್ಪಲ್ಲಿ ಏನೇನು ಕಾನ್ವರ್ಸೇಷನ್ ನಡೆದಿರುತ್ತೆ ಅವ್ರ ಮಧ್ಯೆ ನನ್ನ ಮಧ್ಯೆ, ಸೊ ಅದ್ರದ್ದು ವಿಡಿಯೋ ಸೊ ನಿಮಗೆ ಇವಾಗ ಮುಂದೆ ಹಾಕ್ತೀನಿ. ಸೊ ನೋಡ್ಬಿಟ್ಟು ಇವಾಗ ಏನು ಅನಿಸ್ತು ನನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಕುತ್ಕೊಂಡು ಬಿಸಿಲು ಹಾಕಿರ್ತೀನಿ. ಇನ್ನೊಂದ್ಸಲ ನಂಗೆ ಲೊಕೇಶನ್ ಕೊಟ್ಬಿಡಿ. ಇಂಡಿಯನ್ ಕ್ರಿಶ್ಚಿಯನ್ ಸಿಮೆಟ್ರಿ. ಇಂಡಿಯನ್ INDIN ಕ್ರಿಶ್ಚಿಯನ್ ಸಿಮೆಟ್ರಿ. CR CHRIST IAN ಅದು ಇದೆ. ಕ್ರಿಶ್ಚಿಯನ್ ಸಿಮೆಟ್ರಿ CEMETRY. ಹೊಸೂರು ರೋಡ್ ಇದು. ಹೌದು ಸರ್, ಕರೆಕ್ಟ್ ಅಲ್ಲ? ಹಾಂ ಸರ್, ಹೊಸೂರು ರೋಡ್. ಜಾನ್ಸನ್ ಮಾರ್ಕೆಟ್ ಎಲ್ಲ ದಾಟ್ಕೊಂಡು ಟ್ಯಾಪ್ ಅವರೆಲ್ಲ ಕಡಿಮೆ ಕೊಡ್ತಾರೆ ಸರ್. ಸರಿ ಸರ್. ಈ ಗೌರ್ಮೆಂಟ್ ಅವರೇ ಪ್ರೈಸ್ ಬಿಟ್ಟಿರೋದು ಇವಾಗ. ಯಾಕಂದ್ರೆ ಅವರು ಒಂದೊಂದು ಟೈಮ್ ಒಂದೊಂದು ರೇಟ್ ತಗೊಳ್ತಾರೆ ಆ್ಯಪ್ ಅವರು. ಸರಿ ಸರ್. ಒಂದೊಂದು ಟೈಮ್ ನಿಮ್ಗೆ ಕಡಿಮೆ ತೋರಿಸ್ತಾರೆ, ಒಂದು ಟೈಮ್ ಜಾಸ್ತಿ ತೋರಿಸ್ತಾರೆ. ಬಟ್ ಇದರಲ್ಲಿ ಆ ಥರ ಇಲ್ಲ, ನಿಮಗೆ ಒಂದೇ ಸಿಂಗಲ್ ರೇಟು. ನಿಮ್ಮದು ಆ್ಯಪಲ್ಲಿ ಎಷ್ಟು ತೋರಿಸ್ತದೆ ಸರ್? ಅದು ಆ್ಯಪಲ್ಲಿ ಎಷ್ಟು ತೋರಿಸ್ತದೆ ನಿಮಗೆ? ನಾನು ಅಂದರೆ ನೀವು ಹೇಳಿದ್ದು ಫೋನ್ ಮಾಡ್ಕೊಂಡು ಹೇಳ್ತೇವೆ. ಅದು ಊಬರ್ ಅಲ್ಲ? ಅವರು 2 ಗಂಟೆ ಒಂದು ಸ್ವಲ್ಪ ಸಡನ್ನ ಮತ್ತೆ 12 ಅಂತ ನಿಮಗೆ ಬೇಕು ಅಂದರೆ ಸರ್ ಅದು ಆ್ಯಪ್ ಇದೆ, ಅದ್ರಲ್ಲಿ ಮಾಡ್ಕೊಳ್ಳಿ. ನಿಮಗೆ ಗೌರ್ಮೆಂಟ್ ಇದು ರೇಟ್ ಕೊಡೋದು ಅದು ನಿಮಗೆ. ಅದು ನಿಮ್ಗೆ ಏನಂತಂದ್ರೆ ನೀವು ಎಲ್ಲರೂ ಕಂಪ್ನಿಗೆ ಕ್ಲೈಮ್ ಮಾಡ್ಕೊಳ್ಬೇಕು ಅಂತಂದ್ರೆ ಬಿಲ್ಲು ಎಲ್ಲ ಬರುತ್ತೆ ನಿಮಗೆ, ಡಿಜಿಟಲ್ ಬಿಲ್ ಬರುತ್ತೆ, ಕ್ಲೈಮ್ ಮಾಡ್ಕೊಳ್ಬೋದು. ಸೊ ಆ ಥರ ಇರುತ್ತೆ. ಅದು ಮೀಟ್ರ್ ಬೇಕಾದ್ರೆ ಮೀಟ್ರ್ ಹಾಕೊಂಡು ಹೋಗ್ಬೋದು. ಅದು ಮುಂಚೆ ಅದು ಆ್ಯಪ್ ಯೂಸ್ ಮಾಡಿಲ್ಲ ಸರ್ ನೀವು? ಅದೇ ಊಬರ್ ಒಂದೇ ಮಾಡ್ತಿದ್ದೆ ಸರ್. ಅದನ್ನು ನಂಗೆ ಸರಿ ಬರ್ತಾ ಇಲ್ಲ. ನನ್ನ ಮಗ ಹೇಳ್ಕೊಡ್ತಾನೆ. ನಾನು ಇರೋದು ಆಂಧ್ರದಲ್ಲಿ ಸರ್. ಯಾವಾಗ ಈ ಕಡೆ ಬಂದಾಗ ಯಾರ ಮನೆ ರಿಲೇಟಿವ್ಸ್ ಮನೆಗೆ ಹೋಗ. ಆಂಧ್ರದಲ್ಲಿ ಇಲ್ಲ ಸರ್ ಊಬರ್? ಅಲ್ಲಿ ಇಲ್ಲ ಸರ್, ನಮ್ಮ ಕಡೆ ಇಲ್ಲ ಸರ್. ಅದು ಹೈದ್ರಾಬಾದ್ನಾಗ ಇದ್ದೆ ನಾವು. ಓಕೆ, ರೇಟ್ ಹೆವಿ ಕಡಿಮೆ ಕೊಡ್ತಾರೆ ಸರ್. ಹಾಂ ಅದೇ ಸರ್. ನಾವು ಬಂಡವಾಳ ಹಾಕಿರ್ತೀವಿ ಲಕ್ಷ ನಮಗೆ ಇವಾಗ ಅದೇ ಎಷ್ಟು 400 ಅಂತ ತೋರಿಸ್ತಲ್ಲ. ಅದೇ ಸರ್. ಅದು ಏನಕ್ಕೂ ಸಾಗಲ್ಲ ಸರ್. ಈಗ 30 ಕಿಲೋಮೀಟರ್ ಕೌಂಟ್ ತಗೊಳ್ಳಿ, ರೌಂಡ್ ಫಿಗರ್ ಎಷ್ಟು ಸಿಗತ್ತೆ ನಮಗೆ ಫ್ಯೂಲ್ ಎಲ್ಲ ಹೋಗಿ. ಅದೇ ಸರ್. ಬಟ್ ಗೌರ್ಮೆಂಟ್ ಅವರು ರೇಟ್ ಫಿಕ್ಸ್ ಮಾಡಿದ್ದಾರೆ. ಬಟ್ ಆ್ಯಪ್ ಕಂಪನಿಗಳು ಅದನ್ನ ಅವಾಯ್ಡ್ ಮಾಡ್ತಾರೆ, ಅದನ್ನ ಕೊಡ್ತಿಲ್ಲ. ಗೌರ್ಮೆಂಟ್ ಏನಂತ ಹೇಳಿದ್ರೆ, ನಿಮ್ಗೆ ನೀವು ತಗೋಬಹುದು ಡ್ರೈವರ್ಸ್ ಕಸ್ಟಮರ್ ಹತ್ರ ಮಾತಾಡ್ಬಿಟ್ಟು ಈ ತರ ಗೌರ್ಮೆಂಟ್ ಫಿಕ್ಸ್ ಮಾಡಿದೆ ಅಂತ ತೋರಿಸಿ. ಬೇಕಾದ್ರೆ ನೀವು ಎಲ್ಲ ಸರ್ಚ್ ಮಾಡಕ್ ಹೇಳಿ, ಗೂಗಲಲ್ಲಿ ಸರ್ಚ್ ಮಾಡಿ ಸಿಗತ್ತೆ. ಅದೇ ಆ್ಯಪಲ್ಲಿ ನೀವು ಹೇಳಿದ್ದೀವಿ. ಅದೇ ಸರ್, ಅದೇ. ಇಲ್ಲಾಂದ್ರೆ ನಿಮ್ಗೆ ಹಂಗೂ ಇದಾಗ್ಲಿಲ್ಲ ಅಂತಂದ್ರೆ ನೀವು ಸುತ್ತಮುತ್ತ ಯಾವ್ದು ನಿಂತ್ಕೊಂಡಿದ್ರೆ ಕ್ಯಾಬ್, ಅವ್ರ ಹತ್ರ ವಿಚಾರಿಸಿ, ಹಿಂಗ್ ಬರ್ತೀರಾ, ಹಿಂಗ್ ಹೋಗ್ಬೇಕು, ನಿಮ್ ಮೀಟರ್ ಇದೆಯಾ ಅಂತ ಕೇಳಿ. ಆ ಥರ ಒಂದು ಡಿಜಿಟಲ್ ಮೀಟರ್ ಇರುತ್ತೆ ಒಂಥರ, ಇಲ್ಲ ಅಂದ್ರೆ ಫಿಸಿಕಲ್ ಮೀಟರ್ ಕೂಡ ಇರುತ್ತೆ ಅವ್ರ ಹತ್ರ. ಅವ್ರ ಆ ಥರ ಮೀಟರ್ ಇದ್ರೆ ಮಾತ್ರ ಹೋಗಿ ಸರ್. ಯಾಕಂದ್ರೆ ಅದರಿಂದ ಡ್ರೈವರ್ಸ್ಗೂ ಯೂಸ್ಫುಲ್ ಆಗುತ್ತೆ, ನಿಮ್ಗೂ ಟೈಮ್ ಕರೆಕ್ಟಾಗಿ ಸರ್ವಿಸ್ ಸಿಗುತ್ತೆ. ಕಂಪ್ನಿ ಅವರೆಲ್ಲ ಬಂದ್ಬಿಟ್ಟು ಅವ್ರಿಗೆ ಕೇಳಂಗಿಲ್ಲ ಹೇಳಂಗಿಲ್ಲ ಯಾರು. ರೂಟ್ ಎಲ್ಲ ಅದು ನಮಗೆ ಹೊಸದು ಸರ್. ಆ ಕಡೆದು ಕೊತ್ತನೂರು ಅವೆಲ್ಲ. ಮುಂಚೆ ಇಲ್ಲೇ ದೊಮ್ಲೂರಲ್ಲಿ ಇದ್ವಿ. ಇಲ್ಲೇ ಲೆಫ್ಟಲ್ಲಿ ಇಂದ್ರನಗರ್ ದೊಮ್ಲೂರು ಲೇಔಟ್ನಲ್ಲಿ ಇದ್ವಿ. ಅಲ್ಲಿ ಮನೆ ಮಾರ್ಬಿಟ್ಟು ಆ ಕಡೆ ಬಂದ್ಬಿಟ್ಟಿದ್ವಿ. ನಿಮಗೆ ಗೌರ್ಮೆಂಟ್ ರೇಟ್ ಫಿಕ್ಸ್ ಮಾಡಿ ಅದು ಹೋದ್ರೆ ನಿಮ್ಗೆ ಎನಿ ಟೈಮು ಹೌದು
ಏನು ಬಿಸಿ ಇರಬೇಕಾದ್ರೂ ಅಷ್ಟೇ, ಬಿಸಿ ಇಲ್ದಿರೋ ಟೈಮಲ್ಲಿ ಅಷ್ಟೇ, ಮಳೆ ಬಂದಿರೋ ಟೈಮಲ್ಲಿ ಅಷ್ಟೇ, ಎಲ್ಲ ಟೈಮಲ್ಲಿ ನಿಮ್ಗೆ ಒಂದೇ ರೇಟು. ಬಟ್ ಆ್ಯಪಲ್ಲಿ ನೀವು ಹೋಗ್ತೀನಿ ಅಂತಂದ್ರೆ ಹೌದು ಅವನು ಒಂದೊಂದು ಟೈಮಲ್ಲಿ ಒಂದೊಂದು ರೇಟ್ ಫಿಕ್ಸ್ ಮಾಡ್ತಾನೆ. ಅವನು ಕರೆಕ್ಟ್. ನಿಮ್ಗೆ ಮಳೆ ಬಂದಿರೋ ಟೈಮಲ್ಲಿ ಒಂದು ರೇಟ್ ಕೊಡ್ತಾನೆ, ಬಿಸಿ ಇರುವಾಗ ಒಂದು ರೇಟು, ನಿಮ್ಗೂ ಅಷ್ಟೇ ನಮಗೂ ಅಷ್ಟೇ, ಇಬ್ಬರಿಗೂ ಮೋಸ ಮಾಡ್ತಾನೆ ಅವನು. ನಿಮ್ಗೆ ಕರ್ಕೊಂಡು ಹೋಗ್ತಿರೋದು ಹ್ಞೂ ಸರ್. 24 ರೂಪಾಯಿ ಕಿಲೋಮೀಟ್ರು ಗೌರ್ಮೆಂಟ್ ರೇಟು. ಹ್ಞೂ ಸರ್. ನಾನು 1 ಅವರ್ಗೆ ಬಿಡ್ತೀನೋ, ಹಾಫ್ ಅನ್ ಅವರ್ಗೆ ಡ್ರಾಪ್ ಮಾಡ್ತೀನೋ, ಇಲ್ಲ 2 ಅವರೇ ಆಗುತ್ತೆ ಟ್ರಾಫಿಕಲ್ಲಿ, ಅದು ನನ್ನ ಹಣೆ ಬರ. ನಾನು ಅಷ್ಟೇ ತಗೊಳ್ಬೇಕು. ಸರಿ ಸರಿ ಸರ್. 24 ರೂಪಾಯಿ ನೈಟ್ ಆದ್ರೂ ಕೂಡ ಸೇಮ್ ಇರ್ತದೆ ಸರ್. ಸರ್. ಇದ್ರ ಗೌರ್ಮೆಂಟ್ ಆ್ಯಪ್ ಅಲ್ಲಿ ಸೇಮ್ ಸರ್, ಸೇಮ್. 24 ರೂಪಾಯಿ ಪರ್ ಕಿಲೋಮೀಟರ್. ಫಸ್ಟ್ 4 ಕಿಲೋಮೀಟರ್ಸ್ಗೆ 100 ರುಪೀಸು, ಸರಿ ಸರ್. ಆಮೇಲೆ ನಿಮಗೆ ಪರ್ ಕಿಲೋಮೀಟರ್ 24 ರುಪೀಸು. ಸೊ ಇದು ಎನಿ ಟೈಮ್ ಯಾವ ಟೈಮ್ಲಿ ಹೋದ್ರೂ ಏನು ಚಾರ್ಜ್, ಎಕ್ಸ್ಟ್ರಾ ಚಾರ್ಜಸ್ ಏನು ಸರ್ಜ್ ಏನು ಆ್ಯಡ್ ಆಗಲ್ಲ ಇದರಲ್ಲಿ. ಅದರಲ್ಲೂ ಒಬ್ಬೊಬ್ರು ಕಸ್ಟಮರ್ಸ್ ಅರ್ಥ ಮಾಡ್ಕೊಳ್ತಾರೆ, ಒಬ್ಬೊಬ್ರು ನಾವು ಕೊಡಲ್ಲ, ನಾವೇ ಕೊಡ್ಲಿ, ಊಬರನ್ನು ಎಷ್ಟು ಕಡಿಮೆ ಕೊಡ್ತಿದ್ದ ತೋರಿಸ್ತಿದ್ದಾನೆ, ನಾವೇ ಅದೊಂದು ಆರ್ಗ್ಯುಮೆಂಟ್ ಅಂತ ಅವರು. ಅವ್ರಿಗೆ ಡ್ರೈವರ್ಸ್ ಕಷ್ಟ ಗೊತ್ತಿರಲ್ಲ, ಅವ್ರಿಗೇನು ಕಮ್ಮಿ ಸಿಗ್ತಾರೆ, ಎಲ್ಲಿ ಸಿಗತ್ತೆ ಅಲ್ಲಿ ಹೋಗ್ತಾರೆ. ಫೋನ್ ಪೇ ಮಾಡ್ತೀನಿ ಸರ್. ಹಾಂ, ಎಂದರ್ ಎಷ್ಟು ಸರ್? ಅದು ಸರ್. 648 ಇದೆ, 600 ಮಾಡಿ ಸರ್. 24 ಹಂಗೆ ಕ್ಯಾಲ್ಕುಲೇಟ್ ಮಾಡಿದ್ದೀನಿ, 24 ಹಂಗೆ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. 600 ಮಾಡಿ. 600. ಹಾಂ, ಸರಿ ಸರ್, ಬಂತು. ಥ್ಯಾಂಕ್ ಯು. ಸರಿ ಸರ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಅವರೆಲ್ಲ ಬಳ್ಳಾರಿಯಿಂದ ಬಂದಿದ್ದಾರೆ. ನೋಡಿದ್ರಲ್ಲ, ಪ್ಯಾಸೆಂಜರು ಆ್ಯಕ್ಚುಲಿ ಇದು ಹೆಂಗೆ ಬಂದಿದ್ದು ಅಂತ ಬುಕ್ಕಿಂಗ್ ನಿಮಗೆ ಅರ್ಜೆಂಟಲ್ಲಿ ಹೇಳೋಕ್ಕಾಗಿಲ್ಲ. ಸೊ ಇವಾಗ ಹೇಳ್ತೀನಿ. ಓಕೆ, ಏನೂ ಇಲ್ಲ, ಜಸ್ಟ್ ಹಂಗೆ ಕೇಳ್ಕೊಂಬಂದರು. ಸುಮಾರು ಈ ಆ್ಯಪ್ಗಳ ಹೆಸರು ತೊಗೊಳಲ್ಲ, ಸುಮ್ಮನೆ ಪ್ರಾಬ್ಲಮ್ ಆಗೋದು ಬೇಡ, ಆಯಿತಾ. ಸೊ ಒಂದಷ್ಟು ಆ್ಯಪ್ಗಳಲ್ಲಿ ಟ್ರೈ ಮಾಡಿದ್ದಾರೆ ಬುಕ್ಕಿಂಗ್ಸ್ಗೆ. ಎಲ್ಲಿಂದ ಅಂತ ಹೇಳಿದ್ರೆ ನಿಮಗೆ ಚಾಕ್ಲಟ್ಟಿಂದ ಮಾರೇನಹಳ್ಳಿ ಚಾಕ್ಲಟ್ಟಿ ರೋಡ್ ಇದೆಯಲ್ಲ, ಸೊ ಅಲ್ಲಿಂದ ಹೊಸೂರು ರೋಡಲ್ಲಿ ಇಲ್ಲಿ ಕ್ರಿಶ್ಚಿಯನ್ಸ್ದು ಒಂದು ಇದಿದೆ, ಏನು ಸ್ಮಶಾನ ಥರ ಇದೆಯಲ್ಲ, ಸೊ ಅಲ್ಲಿಗೆ ಬುಕ್ ಮಾಡಿದ್ದಾರೆ. ಸೊ ಹತ್ತಿರ ಅಲ್ಲಿಂದ ಇಲ್ಲಿಗೆ ಒಂದು 27 ಕಿಲೋಮೀಟ್ರ್ ಇದೆ. ಆ್ಯಪಲ್ಲಿ ಬುಕ್ ಮಾಡಿದ್ದಾರೆ, 407 ರೂಪಾಯಿ ತೋರಿಸಿದೆ ಅಂತೆ. ಸೊ ಯಾರೂ ಆಕ್ಸೆಪ್ಟ್ ಮಾಡಿಲ್ಲ, ಓಕೆನಾ. ಸೊ ನಾನು ಅಲ್ಲೇ ನಿಂತ್ಕೊಂಡಿದ್ದೆ. ಸೊ ನನ್ನ ಹತ್ರ ಬಂದು ಕೇಳಿದ್ರು, ಸರ್ ಈ ಥರ ಹಿಂಗೆ ಹೋಗಬೇಕು, ಆ್ಯಪಲ್ಲಿ ಬುಕ್ ಮಾಡಿದ್ದೀನಿ, ಯಾರೇ ಆಕ್ಸೆಪ್ಟ್ ಮಾಡ್ತಿಲ್ಲ ಸರ್, ಬರ್ತೀರಾ ಆ್ಯಪಲ್ಲಿ ಬುಕ್ ಮಾಡಿದ್ರೆ ಅಂತ ಹೇಳಿದ್ರು. ಸೊ ನಾನು ಒಂದು ಹೇಳಿದೆ, ಸರ್ ಇಲ್ಲ ಆ್ಯಪಲ್ಲಿ ಬರೋದಿಲ್ಲ ನಾನು, ಸೊ ಈ ಥರ ಗೌರ್ಮೆಂಟ್ ಒಂದು ರೇಟ್ ಫಿಕ್ಸ್ ಮಾಡಿರೋದೆ, ಆ ರೇಟಿಗಾದರೆ ಬರ್ತೀನಿ. ಈಗ ನಿಮ್ಗೆ ಬೇಕು, ಬಿಲ್ಲೆಲ್ಲ ಬೇಕು, ಇಲ್ಲ ಮೀಟ್ರಲ್ಲಿ ಹೋಗೋ ಬರ್ತೀನಿ ಅಂತಂದರೆ ಡಿಜಿಟಲ್ ಮೀಟ್ರ್ ಇದೆ ಈ ಥರ ಟೌನರ್ ಅಂತೇಳಿ. ಸೊ ಇದನ್ನ ಹಾಕೊಂಡು ಹೋಗೋಣ ಸರ್, ಬರೋದಿದ್ರೆ ಆ ಥರ ಬರ್ತೀನಿ ಅಂತ ಹೇಳಿದೆ. ಸೊ ಸರಿ ಅಂದ್ಬಿಟ್ಟು ಬಂದರು. ಹಂಗೆ ಬಂದಿದ್ದು ಕಸ್ಟಮರ್ ಬಂದು ಕರ್ಕೊಂಬಂದು ಡ್ರಾಪ್ ಮಾಡಿದೆ. ಹತ್ತಿರ 27 ಕಿಲೋಮೀಟ್ರಿಗೆ ಬಂದ್ಬಿಟ್ಟು ಎಷ್ಟಾಯ್ತು ಲೆಕ್ಕ ಮಾಡ್ಕೊಳ್ಳಿ. 600 ನಿಮಿಷ 24 ಇಂಟು 27, 648 ರೂಪಾಯಿ ಆಗುತ್ತೆ ಗೌರ್ಮೆಂಟ್ ರೇಟ್ ಪ್ರಕಾರ ನೋಡೋಕೆ ಹೋದರೆ 27 ಕಿಲೋಮೀಟ್ರಿಗೆ. ಬಟ್ 648 ರೂಪಾಯಲ್ಲಿ ಅವ್ರಿಗೆ ಆ್ಯಪಲ್ಲಿ ತೋರಿಸಿರೋದು ಬಂದ್ಬಿಟ್ಟು 408 ರೂಪಾಯಲ್ಲಿ, ಓಕೆನಾ. ಸೊ ಇವಾಗ ನಾನು ಬಂದ್ಬಿಟ್ಟು 648 ರೂಪಾಯಿ 600 ರೂಪಾಯಿ ತೊಗೊಂಡಿದ್ದೀನಿ, 48 ರೂಪಾಯಿ ತೊಗೊಳಕ್ಕೆ ಹೋಗಿಲ್ಲ, 2 ಕಿಲೋಮೀಟ್ರದ್ದು ಬಿಟ್ಟು ಹಾಕಿದ್ದೀನಿ, ಓಕೆನಾ. 400 ರೂಪಾಯಿ ತೊಗೊಂಡೆ, ಓಕೆನಾ. ಡಿಸ್ಕೌಂಟ್ ನನ್ನ ಕಡೆ ಡಿಸ್ಕೌಂಟ್ ಕೊಟ್ಟಂಗೆ ಆಗುತ್ತೆ ಅವ್ರಿಗೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ ನಾನು. ಇದು ಫಸ್ಟ್ ಟೈಮ್ ನಾನು ಟೌನರ್ ಆ್ಯಪ್ನ ಯೂಸ್ ಮಾಡಿರೋದು. ಸೊ ಅದು ಮತ್ತು ನಾನು ಆಲ್ರೆಡಿ ಅದರಲ್ಲೇ ನಾನು ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಯಾವ ಥರ ಅಂತ ಹೇಳಿದ್ರೆ, ಟೌನರ್ ಆ್ಯಪ್ನ ಅವ್ರು ಹೇಳಿದ ತಕ್ಷಣ ಟೌನರ್ ಆ್ಯಪ್ನ ಓಪನ್ ಮಾಡಿದೆ. ಬಟ್ ಅದು ನಿಮ್ಗೊಂದೊಂದು ಟೌನರ್ ಆ್ಯಪ್ದೊಂದು ವೀಡಿಯೋ ಮಾಡಿದ್ದೆ, ಓಕೆನಾ. ಸೊ ಅದು ವೀಡಿಯೋ ಮಾಡಿದಾಗ ಅದೇ ಲಾಸ್ಟು, ಅದಾದ್ಮೇಲಿಂದ ಬಂದ್ಬಿಟ್ಟು ಆ್ಯಪು ಇವತ್ತೇ ನಾನು ಓಪನ್ ಮಾಡಿದ್ದು ಟೌನರ್ ಆ್ಯಪು. ಸೊ ಅನ್ಇನ್ಸ್ಟಾಲ್ ಅಂದರೆ ಅದೆಲ್ಲ ಪೂರ್ತಿ ಹೊಸ್ದಾಗಿ ಲಾಗಿನ್ ಆಗೋಕ್ಕೆ ಹೇಳ್ತು. ಸೊ ಲಾಗಿನ್ ಆಗೋ ಟೈಮ್ ಇಲ್ಲ ಸರ್ ಅಂತಂದರು. ಸೊ ಅದಕ್ಕೆ ಹಂಗೆ ಅವ್ರಿಗೆ ಇನ್ಫಾರ್ಮೇಷನ್ ಎಲ್ಲ ಕೊಟ್ಬಿಟ್ಟು ಕರ್ಕೊಂಬಂದೆ. ಸೊ ಓಕೆ, ಟೌನರ್ ಆ್ಯಪ್ ಇವಾಗ ಎಲ್ಲ ತಿರ್ಗಾ ಏನೋ RC ಕಾರ್ಡು, ಇನ್ಸೂರೆನ್ಸ್ ಎಲ್ಲ ಕೇಳ್ತು. ತಿರ್ಗಾ ಎಲ್ಲನೂ ಕೊಟ್ಬಿಟ್ಟು ಇವಾಗ ರಿಜಿಸ್ಟರ್ ಲಾಗಿನ್ ಆಗಿದೆ ತಿರ್ಗಾ, ಓಕೆನಾ. ಸೊ ಹಿಂಗೆ ಇರಲಿ, ಲಾಗಿನ್ ಇರಲಿ. ಅದು ಹೆಂಗೆ ಲಾಗೌಟ್ ಆಗ್ಬಿಟ್ಟಿತ್ತು ಗೊತ್ತಿಲ್ಲ ನನಗೆ. ತಿರ್ಗಾ ಗಾಡಿ ನಂಬರು ಮತ್ತು ಗಾಡಿದ RC, ಇನ್ಸೂರೆನ್ಸು, ಪರ್ಮಿಟ್ ಎಲ್ಲ ಕೇಳ್ತಾ ಹಾಕ್ಬಿಟ್ಟು ಲಾಗಿನ್ ಆಗಿದ್ದೀನಿ ಇವಾಗ, ಆಯಿತಾ. ಸೊ ಇದು ಗೈಸ್, ಇವಾಗ ನಾನು ಫಸ್ಟ್ ಟೈಮ್ ಟೌನರ್ ಅಪ್ಲಿಕೇಶನ್ ಯೂಸ್ ಮಾಡಿಬಿಟ್ಟು ಒಬ್ಬರು ಪ್ಯಾಸೆಂಜರ್ನ ಕರ್ಕೊಂಬಂದಿದ್ದು, ನನಗೆ ಆಗಿರೋಂಥ ಎಕ್ಸ್ಪೀರಿಯನ್ಸ್ ಇದು, ಓಕೆನಾ.